ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಸಿಂಹರಾಶಿಯ ದಿನಭವಿಷ್ಯವನ್ನು ನೋಡುವಂಥ ಒಂದು ಸಮಯ 27/6/2026 ಶನಿವಾರ, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ, ಸಾಧ್ಯಯೋಗ ಹಾಗೂ ಶುಭಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ತ್ರಯೋದಶಿ ತಿಥಿಯ ಶಿವಕೃಪೆ, ಅನುರಾಧ ನಕ್ಷತ್ರದ ಸ್ನೇಹ ಮತ್ತು ಸಹಕಾರದ ಶಕ್ತಿ, ಸಾಧ್ಯಯೋಗದ ಕಾರ್ಯಸಾಧನೆ ಹಾಗೂ ಶುಭಯೋಗದ ಮಂಗಳಕರ ಪ್ರಭಾವ ನಿಮ್ಮ ಈ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಮತ್ತು ಪ್ರಗತಿಯನ್ನು ತರಬಹುದು. ನಾಯಕತ್ವದ ಗುಣಗಳು ಇಂದು ಹೆಚ್ಚು ಪ್ರಕಾಶಮಾನವಾಗಲಿವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಸಿಂಹ ರಾಶ್ಯಾಧಿಪತಿಯಾದಂಥ ಸೂರ್ಯ ಮತ್ತು ಶನಿವಾರದ ಅಧಿಪತಿಯಾದಂಥ ಈ ಶನಿಯ ಪ್ರಭಾವ ಮತ್ತು ಸೂರ್ಯನ ಆತ್ಮಬಲ ಅನ್ನುವಂಥದ್ದು ಇಂದು ನಿಮ್ಮಲ್ಲಿ ಜವಾಬ್ದಾರಿ, ತಾಳ್ಮೆ, ನಾಯಕತ್ವ, ಸಮತೋಲನವನ್ನು ಉಂಟು ಮಾಡುತ್ತದೆ. ಈ ದಿನ ಗೌರವ ಮತ್ತು ಪ್ರತಿಷ್ಠೆಗಳಲ್ಲಿ ಹೆಚ್ಚಳವಾಗ್ತದೆ. ನಾಯಕತ್ವದ ಅವಕಾಶಗಳು ಹೆಚ್ಚಾಗಿ ದೊರೆಯುತ್ತೆ. ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈ ದಿನ ಅಹಂಭಾವವನ್ನು ದೂರವಿಟ್ಟು ವಿನಯದಿಂದ ನಡೆದುಕೊಂಡರೆ ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಿ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ತ್ರಯೋದಶಿ ತಿಥಿಯ ಪ್ರಭಾವ ಇರೋದರಿಂದ ಈ ದಿನ ಶಿವನ ಆರಾಧನೆಗೆ ಅತ್ಯಂತ ಶುಭವಾದಂಥ ದಿನ. ಅಡಚಣೆಗಳು ದೂರವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ತೆಗೆದುಕೊಳ್ತೀರಿ. ಈ ದಿನ ಶಿವನಿಗೆ ಜಲಾಭಿಷೇಕ ಅಥವಾ ಬಿಲ್ಪತ್ರೆ ಅರ್ಪಣೆಯನ್ನು ಮಾಡಿದ್ರೆ ಅತ್ಯಂತ ಶುಭ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬಹುದು. ಅನುರಾಧ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ನೇಹಿತರ ಮತ್ತು ಸಹೋದ್ಯೋಗಿಗಳ ಸಹಕಾರ ಲಭ್ಯವಾಗ್ತದೆ. ಸಂಘಟಿತ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈ ದಿನ ನಿಮ್ಮ ಮಾತು ಮತ್ತು ಸಲಹೆಗೆ ಮೌಲ್ಯ ದೊರೆಯಬಹುದು. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭಕರವಾಗಬಹುದು. ಸಾಧ್ಯಯೋಗದ ಪ್ರಭಾವ ಇರೋದರಿಂದ ಅಡಚಣೆಗಳು ನಿವಾರಣೆಯಾಗುವವು. ಬಾಕಿ ಉಳಿದ ಕಾರ್ಯಗಳು ಪೂರ್ಣಗೊಳ್ಳುವವು. ನಿರೀಕ್ಷಿತ ಸಹಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ದಿನದ ವಿಶೇಷ ಫಲವನ್ನು ನೋಡೋದಾದರೆ, ಬಹುದಿನಗಳಿಂದ ಬಾಕಿ ಉಳಿದ ಕಾರ್ಯಗಳಲ್ಲಿ ಇಂದು ಪ್ರಗತಿಯನ್ನು ಕಾಣ್ತೀರಿ. ಶುಭಯೋಗದ ಪ್ರಭಾವ ಹೆಚ್ಚಾಗಿರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಗೌರವ ಮತ್ತು ಮಾನ್ಯತೆಗಳು ಹೆಚ್ಚಾಗುವು. ಈ ದಿನ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಯೋಜನೆಗಳಿಗೆ ಉತ್ತಮ ಅಡಿಪಾಯವನ್ನು ಹಾಕಬಹುದು. ಉದ್ಯೋಗ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಈ ದಿನ ಜ್ಯೋತಿಷಿಗಳು, ಶಿಕ್ಷಕರು, ಆಡಳಿತಗಾರರು, ಸರ್ಕಾರಿ ನೌಕರರು, ಯೂಟ್ಯೂಬರ್ಗಳು, ರಾಜಕೀಯ ಕ್ಷೇತ್ರದವರು ಮತ್ತು ಸಲಹೆಗಾರರಿಗೆ ಉತ್ತಮ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗುತ್ತೆ. ಹೊಸ ವ್ಯಾವಹಾರಿಕ ಸಂಪರ್ಕಗಳಿಂದ ಅನುಕೂಲ ಉಂಟಾಗುತ್ತೆ. ಪಾಲುಗಾರಿಕೆ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಉಳಿತಾಯ ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಉತ್ತಮ ಸಮಯ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಕೊಡುವಂಥದ್ದು ಹೆಚ್ಚಾಗ್ತದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಗಮನಿಸಬೇಕಾದಂಥ ವಿಚಾರ ಏನು? ಹೆಚ್ಚು ಶ್ರಮಗಳಿಂದ ಆಯಾಸವಾಗದಂತೆ ನೋಡಿಕೊಳ್ಳಿ. ಹೃದಯ ಮತ್ತು ರಕ್ತದೊತ್ತಡ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಯಾರು ಈ ದಿನ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಪರಿಹಾರಕ್ಕಾಗಿ ಈ ದಿನ ಗುರುವಿನ ಧ್ಯಾನವನ್ನು ಮಾಡಿ, ದಕ್ಷಿಣಾಮೂರ್ತಿಯ ಧ್ಯಾನವನ್ನು ಮಾಡಿ, ಕಡಲೆಕಾಳನ್ನು ದಾನ ಮಾಡಿ. ಈ ದಿನ ತ್ರಯೋದಶಿ ತಿಥಿ ಶಿವಕೃಪೆ, ಅನುರಾಧ ನಕ್ಷತ್ರದ ಸಹಕಾರದ ಶಕ್ತಿ, ಸಾಧ್ಯಯೋಗದ ಕಾರ್ಯಸಾಧನೆ ಮತ್ತು ಶುಭಯೋಗದ ಅನುಗ್ರಹದಿಂದ ಇಂದು ಸಿಂಹರಾಶಿಯವರಿಗೆ ಗೌರವ, ಕಾರ್ಯಗಳಲ್ಲಿ ಯಶಸ್ಸು, ಆರ್ಥಿಕ ಅನುಕೂಲ ಮತ್ತು ಕುಟುಂಬದ ಸಂತೋಷ ದೊರೆಯುವಂಥ ಶುಭ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.